ಇವತ್ತಿನ ದಿನ ನಾನು ನಿಮ್ಗೆ ಅತಿ ಸರಳವಾಗಿ ಪಾಕ ಇಲ್ಲದೇನೆ ರವೆ ಉಂಡಿನ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ ನೋಡ್ರಿ. ಬಾಯಲ್ಲಿಟ್ರೆ ಕರಗ್ತಾವು, ಸಖತ್ ಸಾಫ್ಟಾಗಿ ಹಾಗೆ ನೋಡಕ್ಕೆ ಮಾತ್ರ ಸಖತ್ ಶೈನಿ ಆಗಿರ್ತಾವು. ಸೊ ಅದನ್ನು ರವೆ ಉಂಡಿಗೆ ಪಾಕ ಇಲ್ದೇನೆ ನಾನು ಇವತ್ತಿನ ದಿನ ಮಾಡಿ ತೋರ್ಸಾತೀನಿ. ಅದು ಯಾವ ರೀತಿ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಯಾರೆಲ್ಲ ನೋಡಕತ್ತೀರಿ ಹಂಗೆ ನಮ್ಮ ಚಾನಲ್ನ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡ್ರಿ. ಬರ್ರಿ ಇವಾಗ ತೋರಿಸ್ತೀನಿ ನೋಡ್ರಿ. ಸೊ ಇಲ್ಲಿ ನಾನು ಒಂದು 2 ಕಪ್ಪಷ್ಟು ನಾನು ಚಿರೋಟಿ ರವಾನ ತೊಗೊಂಡಿನಿ. ಅಂದ್ರೆ ಬಾಂಬೆ ರವೆ ಅಂತ ನಾವೇನು ಕರಿತೀವಿ ನೋಡ್ರಿ. ಸೊ ಅದು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ತುಪ್ಪನ ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಮನೆಯಲ್ಲಿ ಮಾಡಿದಂಥ ತುಪ್ಪ, ಮರಳಾದ ತುಪ್ಪ ನೋಡ್ರಿ. ಸೊ ಇವಾಗ ಬರೀ ಸ್ಟಾರ್ಟ್ ಮಾಡೋಣಂತ. ಇವಾಗ ಒಂದು ಬಾಳ್ಗಿನ ನಾನು ಬಿಸಿಗೆ ಇಟ್ಕೊಂಡಿನಿ. ಹಂಗೆ ಇವಾಗ ನೋಡ್ರಿ ತುಪ್ಪನ ಹಾಕ್ಕೊಳಕತ್ತೀನಿ. ಸೊ ತುಪ್ಪ ಕರಗ್ತಿದ್ದಂಗೆ ನಾವು ರವಾನ ಹಾಕ್ಕೋಬೇಕಾಗತ್ತೆ. ಸೊ ಈ ರವೆ ಉಂಡಿಗೆ ನಾವು ಪಾಕ ಇಲ್ಲೇ ನಾನು ನಿಮ್ಗೆ ರವೆ ಉಂಡಿ ಮಾಡಿ ತೋರ್ಸಾತೀನಿ. ಹಾಗೆ ನಿಮ್ಗೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು. ನಿಮ್ಗೆ ಪಾಕ ತಕ್ಕೊಂಡು ಅದು ರವೆ ಉಂಡಿನ ಮಾಡೋದು ಕಷ್ಟ ಆಗತ್ತೆ ಅನ್ನೋರಾಗಿದ್ದರೆ ಸೊ ಈ ರೀತಿ ನೀವು ಈಸಿಯಾಗಿ ರವೆ ಉಂಡಿನ ಮಾಡ್ಕೋಬೋದು. ತುಂಬ ಈಸಿ ಆಗೈತೆ ನೋಡಿರಿ. ಇವಾಗ 2 ಕಪ್ ರವಾನ ನಾನು ತುಪ್ಪ ಕರಗಿತ್ತಲ್ಲ ಸೊ ಅದರೊಳಗಡೆ ಹಾಕ್ಕೊಂಡ್ಬಿಟ್ಟು ರವಾನ ನಾವು ನೀಟಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿರಿ. ಗ್ಯಾಸನ್ನ ಪೂರ್ತಿ ಮೀಡಿಯಮ್ ಆಗಿ ಇಟ್ಕೊಂಡ್ಬಿಟ್ಟು ಪೂರ್ತಿ ಲೋ ಆಗಿ ಇಟ್ಕೊಂಡ್ಬಿಡ್ರಿ. ಕಡಿಮೆ ಉರಿ ಒಳಗೆ ನಾವು ರವಾನ ಚಂದಗೆ ಬೆಂದಿಸ್ಕೊಂಡು ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇರ್ತೀವಿ ನೋಡಿರಿ. ಸೊ ಆ ತುಪ್ಪದ ಘಮ ಹಾಗೆ ರವೆ ಹುರಿಯೋ ಘಮ ಎರಡೂ ಸೇರಿ ಬರ್ತಾ ಇರುತ್ತೆ. ಸೊ ಆವಾಗ ತುಪ್ಪ ರವೆ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ ನಮಗೆ ಗೊತ್ತಾಗತ್ತೆ. ಅದು ನಿಮ್ಗೆ ರವಾದ ಸ್ಮೆಲ್ ಬರುತ್ತೆ ನೋಡ್ರಿ. ಸೊ ಘಮ ಘಮ ಅಂತ ಬರುತ್ತೆ. ಆ ರೀತಿ ನಾವು ರವಾನ ಹುರ್ಕೊಳ್ಬೇಕಾಗತ್ತೆ. ಹಾಗೆ ಮಾತ್ರ ರವೆ ಹುರಿದ ಈ ಕಡೆ ಹುರಿಯಾಕೆ ಇಟ್ಕೊಂಡಿನಿ. ಹಂಗೆ ಈ ಕಡೆ 1 ಕಪ್ ಅಷ್ಟು ಸಕ್ಕರೆ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಂತ. ಇವಾಗ ಒಂದು 4 ಏಲಕ್ಕಿ ಹಾಕ್ಕೊಳಕತ್ತೀನಿ. ಸೊ ಅದಷ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳೋಣಂತ. ಈ ಕಡೆ ರವಾನ ಸ್ವಲ್ಪ ಚೆನ್ನಾಗಿ ನಾವು ಸ್ವಲ್ಪ ಟೈಮ್ ಹಿಡಿಯತ್ತೆ. ಅಂದ್ರೆ ರವೆ ಚೆನ್ನಾಗಿ ಹುರಿಬೇಕಲ್ಲ. ಸೊ ಈ ರೀತಿ ಅಳ್ಳಳ್ಳೆಲ್ಲ ಹೊಡಿಬೇಕು ನೋಡ್ರಿ. ಆ ರೀತಿ ನಾವು ರವಾನ ಹುರ್ಕೊಳ್ಬೇಕಾಗತ್ತೆ. ಇವಾಗ ಇದು ರೆಡಿ ಆಗೈತಿ. ಇವಾಗೇನು ಸಕ್ಕರೆ ಪುಡಿ ಏನು ಮಾಡಿ ಇಟ್ಕೊಂಡಿದ್ವಲ್ರಿ. ಸೊ ಈ ಸಕ್ಕರೆ ಪುಡಿನ ಇದ್ರೊಳಗಡೆ ಹಾಕ್ಕೊಳಕತ್ತೀನಂತ. 1 ಕಪ್ ಅಷ್ಟು ಸಕ್ಕರೆ ಪುಡಿನ ಇದ್ರೊಳಗಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಮುಚ್ಚಿ ಒಂದು 2 ನಿಮಿಷ ಸ್ವಲ್ಪ ಬಿಸಿ ಒಳಗೆ ಬಿಡೋಣಂತ. ಸೊ ಇವಾಗ ನೋಡಿರಿ ಸ್ವಲ್ಪ ರವಾನು ಚೆನ್ನಾಗಿ ಅಳ್ಳಿರುತ್ತೆ. ಇವಾಗ ನಾವೇನು ಮಾಡ್ಕೋಬೇಕಂದ್ರೆ ಇದನ್ನು ಹಿಂಗೆ ಉಂಡೆ ಕಟ್ಕೊಳಕ್ಕೆ ಬರೋಂಗಿಲ್ಲಲ್ಲ. ಸೊ ಹಾಗಾಗಿ ಅಂದ್ರೆ ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡ್ಬಿಟ್ಟು ಉಂಡೆ ಕಟ್ಕೋಬೋದು. ಬಟ್ ಉಂಡೆ ಕರೆಕ್ಟಾಗಿ ನೀಟಾಗಿ ಶೈನಿಂಗ್ ಆಗಿ ಬರೋಂಗಿಲ್ಲಲ್ಲ. ಅದಕ್ಕೆ ಸೊ ನಾನು ಇವಾಗ ಮಿಕ್ಸಿ ಒಳಗೆ ಏನಾರ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. ಅದೇ ಜಾರ್ ಒಳಗೆ ನಾ ಈ ರವಾನ ಹಾಕ್ಕೊಳಕತ್ತೀನಿ. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಆನ್ ಆಫ್ ಥರ ಮಾಡ್ಕೊಳ್ಳೋಣಂತ. ಗ್ಯಾಸ್ ಅಲ್ರಿ ಮಿಕ್ಸರನ್ನ ಆನ್ ಆಫ್ ಮಾಡ್ಕೊಳ್ಳೋಣಂತ. ಇವಾಗ ನೋಡಿರಿ. ಸೊ ಈಗ ಹಿಂಗೆ ಇಷ್ಟು ಸಮಿಜ್ಜಗೆ ಬರ್ತೈತಿ. ಅಂದರೆ ಇದಕ್ಕೆ ಸ್ವಲ್ಪ ನಾನು ಈ ವಿಡಿಯೋದೊಳಗೆ ಬಂದಿಲ್ಲ, ಕ್ಷಮಿಸಿ. ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಒಳಗೆ ಆನ್ ಆಫ್ ಮಾಡ್ಕೊಂಡ್ಬಿಟ್ರೆ ಅಂತಂದ್ರೆ ಸೊ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ನೀವು ಉಂಡೆ ಕಟ್ಟಾಕತ್ರ ಅಂತಂದ್ರೆ ಸೊ ಇದಕ್ಕೆ ಪಾಕದ ಅವಶ್ಯಕತೆ ಏನಿಲ್ಲ ನೋಡಿರಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಉಂಡೆ ಬರ್ತಾವೆ. ಸೊ ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಇವಾಗ ಉಂಡೆ ಕಟ್ಟಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಂತ. ಈಸಿಯಾಗಿ ಉಂಡೆ ಕಟ್ಕೋಬೋದು. ನಿಮ್ಗೆ ಉಂಡೆ ಸ್ವಲ್ಪ ದೊಡ್ಡದಾಗಬೇಕಂತಂದ್ರೆ ಸ್ವಲ್ಪ ರವಾನ ಸ್ವಲ್ಪ ಜಾಸ್ತಿ ಹುಡ್ಕೊಂಡ್ಬಿಟ್ಟು ಉಂಡೆ ಕಟ್ಕೋಬೋದು. ಸೊ ನೋಡಿರಿ ಇವಾಗ ನೋಡಿರಿ ಮೀಡಿಯಮ್ ಆಗಿ ನಾನು ಉಂಡೆ ಕಟ್ಕೊಳ್ತೀನಿ. ಸೊ ನೋಡತ್ತೀರ ನೀವು ಈ ರೀತಿ ಹಿಂಗೆ ಕೈ ಒಳಗೆ ಹೊರಳಿಸ್ಬಿಟ್ರೆ ಅಂತಂದ್ರೆ ತುಂಬ ರೌಂಡ್ ಶೇಪ್ ಆಗಿ ಬರುತ್ತೆ. ಹಾಗೆ ಮಾತ್ರ ಮೇಲ್ಗಡೆ ತುಂಬ ಶೈನಿಯಾಗಿ ಬರುತ್ತೆ ನೋಡಿರಿ. ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ. ಮಕ್ಕಳಿಗಂದ್ರೂ ತುಂಬ ಇಷ್ಟ ಆಗುತ್ತೆ. ಬಾಯಲ್ಲಿಟ್ಟರೆ ಕರಗ್ತಾವೆ ನೋಡಿರಿ. ಸೊ ಮಧ್ಯೆ ಒಂದು ಸ್ವಲ್ಪ ದ್ರಾಕ್ಷಿನ ಇಟ್ಕೊಂಡ್ವಿ ಅಂತಂದ್ರೆ ಸೊ ನೋಡಕ್ಕಂತೂ ತುಂಬ ಚೆನ್ನಾಗಿ ಅನ್ಸುತ್ತೆ. ಹಂಗೆ ಸ್ವೀಟ್ ಮಾತ್ರ ನಾನು ಹೇಳಿದ್ನಲ್ರಿ 2 ಕಪ್ ಸಕ್ಕರೆ, ಇದು 2 ಕಪ್ ರವಕ್ಕೆ 1 ಕಪ್ ಅಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸೊ ಅದೇನು ಮಿಕ್ಸಿಗೆ ಏನು ಹಾಕ್ಕೊಂಡಿದ್ವಲ್ಲ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಮಾಡ್ಕೊಂಡ್ವಿ ಅಂತಂದ್ರೆ ಬಾಯಲ್ಲಿಟ್ಟರೆ ಕರಗುವಂಥ ರವೆ ಉಂಡೆ ರೆಡಿ ಆಗ್ತೈತಿ. ಮತ್ತೇನು ರೀ ಪಂಚಮಿ ಬಂದೇ ಬಿಡ್ತಲ್ಲ. ಸೊ ಪಂಚಮಿ ಹಬ್ಬದಾಗ ಮತ್ತು ಹಂಗೆ ಗಣಪತಿ ಹಬ್ಬ ಬಂತು. ಸೊ ಮಾಡ್ಕೊಂಡು ತಿನ್ಬೋದು. ಹಾಗೆ ಮಾತ್ರ ಸಖತ್ ಟೇಸ್ಟಿಯಾಗಿ ಹಾಗೆ ಮಾತ್ರ ಬಾಯಲ್ಲಿಟ್ಟರೆ ಕರಗ್ತಾವು. ಅಷ್ಟು ಸಾಫ್ಟಾಗಿ ಉಂಡೆ ಬಂದಾವು ನೋಡಿರಿ. ಇವತ್ತಿನ ದಿನ ನಾನು ನಿಮ್ಗೆ ಪಾಕ ಇಲ್ಲದೇನೆ ಉಂಡೆ ಹೆಂಗೆ ಮಾಡೋದಂತ ತೋರಿಸಿನಿ. ಸೊ ಪಾಕ ತಕ್ಕೊಂಡು ಅದು ಕಷ್ಟ ಅನ್ನೋರು ಕೂಡ ನೋಡ್ಕೋಬೋದು. ಈ ರೀತಿ ಈಸಿಯಾಗಿ ಉಂಡಿನ ಮಾಡ್ಕೋಬೋದು. ಹಾಗೆ ಮಾತ್ರ ನಿಮಗೆ ಪಾಕ ಇದ್ದಿದ್ದು ಉಂಡಿನೂ ನಾನು ಹಾಕಿನಂತ ರವೆ ಉಂಡಿನ. ಸೊ ನಮ್ಮ ಅಮೋಘ ಕೈ ರುಚಿ ಯೂಟ್ಯೂಬ್ ಚಾನಲ್ ಐತಿ. ಸೊ ಹೋಗಿ ನೀವು ನೋಡ್ಬೋದು. ಸೊ ನೋಡತ್ತಿರಲ್ಲ ಎಷ್ಟು ಸಖತ್ ಸಾಫ್ಟಾಗಿ ಬಂದೈತಿ ಉಂಡೆ. ಹಂಗೆ ಮಾತ್ರ ಟೇಸ್ಟ್ ಮಾತ್ರ ಅನಾವತ್ತದ. ಸೊ ನೋಡಿದ್ರಲ್ಲ ಇವತ್ತಿನ ಪಾಕ ಇಲ್ದಿನ ರವೆ ಉಂಡೆ ನಿಮಗೆ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟೀನಿ. ಮತ್ತೆ ತಡ ಮಾಡ್ತೀರಿ ನೀವು ಮನ್ಯಾಗ ಮಾಡಿರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.